ಮೀನು ಸಾರು ಅಂದ್ರೇ ಸ್ವಲ್ಪ ಖಡಕ್ಕಾಗಿರಬೇಕು, ಉಪ್ಪು ಹುಳಿ ಖಾರ ಎಲ್ಲ. ನಾನಿವತ್ತು ಬಂಗುಡೆ ಮೀನು ಸಾರು ಮಾಡ್ತಾ ಇದ್ದೀನಿ. ಅದಕ್ಕೆ ನಾನು ಕೊಡಗಿನಲ್ಲಿ ಸಿಗುವಂತಹ ಕಾಚಂಪುಳಿ ಅಂತಾರೆ ಅಥವಾ ಕಾಚಿಪುಳಿ ಅಂತಲೂ ಅಂತಾರೆ. ಇದು ತುಂಬ ಹುಳಿ ಖಡಕ್ಕಾಗಿರುತ್ತೆ. ನಾನ್ ವೆಜ್ಜಿಗೆ ಅಂತೂ ಇದನ್ನು ಉಪಯೋಗಿಸ್ತಾರೆ, ತುಂಬ ಚೆನ್ನಾಗಿರ್ತದೆ. ಮತ್ತು ಮೀನು ಸಾರು ಅಷ್ಟೇ, 2-3 ದಿನ ಕುದಿಸಿ ಇಟ್ಟರು ಅಷ್ಟು ಟೇಸ್ಟ್ ಚೆನ್ನಾಗಿರ್ತದೆ. ನಾನು ಈಗ ಮಸಾಲೆ ರೆಡಿ ಮಾಡ್ಕೋತಾ ಇದ್ದೀನಿ. ಪಾನಿಗೆ 1 ಚಮಚ ತೆಂಗಿನೆಣ್ಣೆ ಹಾಕೋತಾ ಇದ್ದೀನಿ. ನಂತರ ಒಂದು 20 ಬ್ಯಾಡಗಿ ಮೆಣಸಿನಕಾಯಿ ತಗೊಂಡಿದ್ದೀನಿ. ಬೇಕಾದರೆ ಖಾರ ಇನ್ನೂ ಸ್ವಲ್ಪ ಬೇಕು ಅಂದರೆ ಗುಂಟೂರು ಮೆಣಸಿನಕಾಯಿನೂ ಒಂದು ಹಾಕೋಬೋದು, ಒಂದು 4-5. ಇದನ್ನು ಹುರ್ಕೊಂಡು ಇದಕ್ಕೆ 1 ಚಮಚದಷ್ಟು ಪೆಪ್ಪರ್ ಹಾಕ್ತಾ ಇದ್ದೀನಿ. ಪೆಪ್ಪರ್ ಚೆನ್ನಾಗಿ ಹುರಿತಾ ಇದ್ದಾಗೇ ಸ್ವಲ್ಪ ಮೆಂತ್ಯನೂ ಹಾಕ್ತಾ ಇದ್ದೀನಿ. ಒಂದು ಅರ್ಧ ಚಮಚದಷ್ಟು ಮೆಂತ್ಯ ಹಾಕಿದ್ರೇ ಚಂದ ಮೀನಿಗೆ. ಇದನ್ನು ಚಂದ ಹುರಿದ ನಂತರ ನಾವು ಕೊತ್ತಂಬರಿ ಹಾಕೋಬೇಕು. ಇದಕ್ಕೆ 1-2 ಚಮಚ ಕೊತ್ತಂಬರಿ ತಗೊಂಡಿದ್ದೀನಿ. ಮೆಂತ್ಯ ಮತ್ತು ಪೆಪ್ಪರ್ ಮೊದಲು ಚೆನ್ನಾಗಿ ಹುರ್ಕೊಂಡಿದ್ದೀನಿ. ನಂತರ ನಾನು ಧನಿಯಾನ ಹಾಕ್ಕೊಂಡಿದ್ದು. ಧನಿಯಾ ಸ್ವಲ್ಪ ಬೆಚ್ಚಗಾದರೆ ಸಾಕು. ನಂತರ ಇಲ್ಲಿ ಮೆಂತ್ಯ ಮತ್ತು ಪೆಪ್ಪರ್ ಚೆನ್ನಾಗಿ ಹುರ್ಕೊಂಡಿರಬೇಕು. ನೋಡಿ, ಇಷ್ಟು ಕೆಂಪುಗಾಗಿರಬೇಕು ಮೆಂತ್ಯ. ಪೆಪ್ಪರು ಅಷ್ಟೇ ಚಟ್ಪಟ ಅಂತಂದಿರಬೇಕು. ನಂತರ ನಾನು ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಓಂ ಕಾಳು ಹಾಕ್ತಾ ಇದ್ದೀನಿ. ಯಾಕಂದರೆ ಬಂಗುಡೆ ಮೀನು ಸ್ವಲ್ಪ ಗ್ಯಾಸ್ ಆಗುತ್ತೆ, ಅದಕ್ಕೋಸ್ಕರ ಈ ಓಂ ಕಾಳು ಹಾಕಿದರೆ ಘಮನೂ ಚೆನ್ನಾಗಿರುತ್ತೆ ಮತ್ತು ಗ್ಯಾಸ್ಟ್ರಿಕ್ಕಿಗೂ ಒಳ್ಳೆಯದು. ಕೆಲವರಿಗೆ ಬಂಗುಡೆ ಮೀನು ತಿಂದ ತಕ್ಷಣ ಗ್ಯಾಸ್ ಆಗೋಗುತ್ತೆ. ಈಗ ನಾನು ಸ್ಟವ್ ಆಫ್ ಮಾಡಿದ್ದೀನಿ. ಸ್ಟವ್ ಆಫ್ ಮಾಡಿದ ನಂತರ ಇದಕ್ಕೆ 1/4 ಚಮಚದಷ್ಟು ಜೀರಿಗೆ ಹಾಕ್ತಾ ಇದ್ದೀನಿ. ಜೀರಿಗೆನೇನು ಹುರಿಯುವಂಥ ಅವಶ್ಯಕತೆ ಇಲ್ಲ, ಇದು ಬೆಚ್ಚಗೆ ಇರ್ತದಲ್ಲ ಅದರಲ್ಲೇ ಹೊಂದ್ಕೊಳ್ಳುತ್ತೆ. ನಾನು ಮತ್ತೆ ಪುನಃ ಅದನ್ನು ಹುರಿಯೋದಿಲ್ಲ. ಹುರಿದಿರುವಂತಹ ಮಸಾಲೆಗಳೆಲ್ಲ ತಣ್ಣಗಾಗುವಷ್ಟರಲ್ಲಿ ನಾನು 1 ಕಪ್ನಷ್ಟು ಕಾಯಿ ತುರ್ಕೊಂಡಿದ್ದೀನಿ. ಸಾಕು, ಅದಕ್ಕಿಂತ ಕಡಿಮೆ ಇದ್ದರೂ ನಡೀತದೆ. ಮೀನಿಗೆ ಸ್ವಲ್ಪ ತೆಂಗಿನಕಾಯಿ ಕಡಿಮೆ ಇದ್ರೇ ಒಳ್ಳೆಯದು. ಸೊ ಇದು ಮಸಾಲೆಗಳೆಲ್ಲ ಈಗ ತಣ್ಣಗಾಗಿದೆ. ಈ ತಣ್ಣಗಾಗಿರೋದನ್ನು ಫಸ್ಟು ನಾವು ಪುಡಿ ಮಾಡ್ಕೋಬೇಕು. ಎಷ್ಟು ನೈಸ್ ಆಗುತ್ತೋ ಅಷ್ಟು ಪುಡಿ ಮಾಡ್ಕೋಬೇಕು. ನಾವು ಮಿಕ್ಸಿಗೆ ಅಥವಾ ರುಬ್ಬುವಾಗ ಏಕದಮ್ ನೀರು ಹಾಕ್ಕೊಂಡು ರುಬ್ಬಿದರೆ ಅದೇನಾಗುತ್ತೆ, ಕೆಲವು ಸತಿ ನೈಸ್ ಆಗೋದಿಲ್ಲ ಈ ಕೊತ್ತಂಬರಿ ಎಲ್ಲ. ನೋಡಿ, ನಾನು ಇಷ್ಟು ನೈಸಾಗಿ ಪುಡಿ ಮಾಡ್ಕೊಂಡಿದ್ದೀನಿ. ಎಷ್ಟು ಪುಡಿ ಆಗುತ್ತೋ ಅಷ್ಟು ಪುಡಿ ಮಾಡ್ಕೋಬೋದು. ಇದಕ್ಕೆ ತೆಂಗಿನಕಾಯಿನ ಹಾಕ್ಕೊಂಡು ಈಗ ನೈಸಾಗಿ ರುಬ್ಕೊಂಡಿದ್ದೀನಿ. ಈಗ ನಾನು ರುಬ್ಕೊಂಡಿರುವಂತಹ ಮಸಾಲೆಗೆ ನೋಡಿ ಇಷ್ಟು ನೈಸ್ ಆಗಿದೆ, ಸಾಕಷ್ಟು ನೈಸ್ ಆದರೆ 1 ಈರುಳ್ಳಿ ಕಟ್ ಮಾಡ್ಕೊಂಡಿರೋದು ಹಾಕೋತಾ ಇದ್ದೀನಿ. ನಂತರದಲ್ಲಿ 1 ಇಂಚಿನಷ್ಟು ಶುಂಠಿನ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಹಾಕ್ತಾ ಇದ್ದೀನಿ. ಇದನ್ನು ನೈಸಾಗಿ ರುಬ್ಬೋದು ಬೇಡ, ಒಂದು 2-3 ರೌಂಡು ಗರ್ರ ಅಂದರೆ ಸಾಕು. 1 ಗೆಡ್ಡೆ ಬೆಳ್ಳುಳ್ಳಿ ಮತ್ತು 1 ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿರೋದು. ಇದನ್ನೀಗ ರುಬ್ಕೊಂಡ್ಬಿಡ್ಬೇಕು. ರುಬ್ಬೋದಂದರೆ ನೈಸಾಗಿಲ್ಲ, ಒಂದು 2 ಸುತ್ತಿದ್ರೆ ಸಾಕು. ಅದು ಪೀಸ್ ಇದ್ರೇ ಚಂದ. ನಾನಿದು ಮಣ್ಣಿನ ಪಾತ್ರೆ ತಗೋತಾ ಇದ್ದೀನಿ. ಮೀನು ಸಾರನ್ನು ನಾನು ಯಾವಾಗಲೂ ಮಣ್ಣಿನ ಪಾತ್ರೆಯಲ್ಲೇ ಮಾಡೋದು. ಅದಕ್ಕೆ ನಾನು 1 ಈರುಳ್ಳಿನ ಕಟ್ ಮಾಡಿರೋದು ಹಾಕ್ಕೋತಾ ಇದ್ದೀನಿ. ನಾನು ಯಾವುದೇ ಒಗ್ಗರಣೆ ಹಾಕ್ತಾ ಇಲ್ಲ, ಎಣ್ಣೆನೂ ಉಪಯೋಗಿಸ್ತಾ ಇಲ್ಲ, ಡೈರೆಕ್ಟ್ ಹಂಗೆ ಈರುಳ್ಳಿನ ಹಾಕ್ತಾ ಇದ್ದೀನಿ. ಮೊದಲಿನ ಕಾಲದಲ್ಲೆಲ್ಲ ಇದೇ ಥರ ಮಾಡ್ತಾ ಇದ್ದಿದ್ದು, ಯಾಕಂದರೆ ಯಾವುದು ಒಗ್ಗರಣೆ ಎಲ್ಲ ಹಾಕ್ತಾ ಇರಲಿಲ್ಲ. ಈರುಳ್ಳಿ ಎಲ್ಲ ಬಾಯಿಗೆ ಹಾಗೆ ಸಿಕ್ಕಿದಾಗ ಅದೊಂಥರ ಚೆನ್ನಾಗಿ ತಿನ್ನೋಕ್ಕೆ ಅನಿಸ್ತಾ ಇತ್ತು. ನಂತರ ಇದಕ್ಕೆ 1 ಚಮಚದಷ್ಟು ನಾನು ಅರಿಶಿನ ಪುಡಿನೂ ಹಾಕ್ತಾ ಇದ್ದೀನಿ. ರುಬ್ಬುವಾಗಲೂ ಹಾಕೋಬೋದು. ಉಪ್ಪು ಮತ್ತು ನಾನು ಕಾಚಂಪುಳಿ ಅಂತಂದಲ್ಲ ಅದನ್ನು ಈಗ ಹಾಕ್ತಾ ಇದ್ದೀನಿ. ಯಾಕೆ ಗೊತ್ತಾ, ಅದು ಕುದಿಯುವಾಗ ಮಸಾಲೆ ಕುದಿಯುವಾಗ ಒಂದೊಂದು ಸಲ ಉಪ್ಪು ಅಥವಾ ಹುಳಿ ಬೆರೆಸಿದರೆ ಮಸಾಲೆ ಒಂಥರ ಒಡ್ಕಲ್ ಥರ ಆಗೋಗುತ್ತೆ. ಅದಕ್ಕೆ ನಾನು ಎಲ್ಲನೂ ಒಟ್ಟಿಗೆ ಮಿಕ್ಸ್ ಮಾಡಿ ಕುದಿಯೋದಕ್ಕೆ ಇಡ್ತೀನಿ. ನಮಗೆ ಆ ಥರ ಮಾಡಿದ್ರೆ ಮಸಾಲೆ ಎಲ್ಲ ಹೊಂದಿಕೊಂಡು ಒಂದೇ ಸಮವಾಗಿ ಕುದೀತದೆ. ನಾನಿಲ್ಲಿ 1 ಚಮಚ ಈ ಹುಳಿಯನ್ನು ತಗೋತಾ ಇದ್ದೀನಿ, ಕಾಚಂಪುಳಿಯನ್ನು. ಇದು ತುಂಬ ಘಾಟಿ ಇರ್ತದೆ. ಕೊಡಗಿನಲ್ಲಿ ಎಲ್ಲೇ ಯಾವ ಶಾಪಿಗೂ ಹೋದ್ರೂ ಈ ಹುಳಿ ಕೇಳಿದರೆ ಸಿಗ್ತದೆ. ಸೊ ನಂತರದಲ್ಲಿ ಈ ರುಬ್ಬಿಕೊಂಡಿರುವಂತಹ ಮಸಾಲೆಯನ್ನು ಸೇರಿಸಿ ಚೆನ್ನಾಗಿ ಕುದಿಸ್ಕೋಬೇಕು. ನಮಗೆ ನೀರು ತುಂಬ ಇದು ನೀರಾಗಿಯೂ ಇರಬಾರ್ದು. ಆಮೇಲೆ ಕುದೀತಾ ಮೀನೆಲ್ಲ ಹಾಕಿದ ಮೇಲೆ ಇದು ಗಟ್ಟಿ ಬರ್ತದೆ ಸಾರು. ಒಂದು ಹದವಾಗಿ ನೀರಿಟ್ಟು ಉಪ್ಪು ಹುಳಿ ಖಾರ ಎಲ್ಲ ನೋಡಿಕೊಂಡು ಹಾಕಬೇಕು. ನಾನು ಆಲ್ರೆಡಿ ಬಂಗುಡೆ ಮೀನನ್ನು ತೊಳೆದು ಅದಕ್ಕೆ ಉಪ್ಪು ಮತ್ತು ಅರಿಶಿನ ಹಾಕಿಟ್ಟಿದ್ದೆ. ಮತ್ತು ಇನ್ನೊಂದು ಸಲ ಅದನ್ನು ವಾಶ್ ಮಾಡಿ ಚೆನ್ನಾಗಿ ಕುದ್ದ ನಂತರ ಆ ಮೀನನ್ನು ಅದಕ್ಕೆ ಸೇರಿಸ್ತೀನಿ. ಮೀನಿಗೆ ಮಾತ್ರ ಮಸಾಲೆ ಚೆನ್ನಾಗಿ ಕುದಿಬೇಕು. ಕುದಿಯೋದಕ್ಕೆ ಮೊದಲು ನಾವು ಮೀನು ಹಾಕ್ಬಿಟ್ರೆ ಸಾರಿನ ಟೇಸ್ಟ್ ಹೊರಟು ಹೋಗುತ್ತೆ. ಅದರದ್ದು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಕುದ್ದ ನಂತರ ನಾನು ಈಗ ನೋಡಿ ಇಲ್ಲಿ ವಾಶ್ ಮಾಡಿಟ್ಕೊಂಡಿರುವಂತಹ ಮೀನನ್ನು ಉರಿ ಸಣ್ಣ ಮಾಡಿಕೊಂಡು ಹಾಕ್ತಾ ಇದ್ದೀನಿ. ಮೀನು ಹಾಕಿದ ನಂತರನೂ ಅಷ್ಟೇ ಸೌಟು ಹಾಕಿ ತಿರುಗಬಾರ್ದು.
ಪಾತ್ರೆನೇ ಸ್ವಲ್ಪ ತಿರುಗಬೇಕು ಹೊರತು ಸೌಟು ಹಾಕಿ ತಿರುಗಬಾರ್ದು. ಇದೆಲ್ಲ ಮೀನನ್ನೆಲ್ಲ ಮುಳುಗಿಸಿ ಸಾರಲ್ಲಿ ಒಂದು ಪ್ಲೇಟ್ ಮುಕ್ಕಾಲು ಮುಚ್ಚಿ ಒಂದು 5 ರಿಂದ 10 ನಿಮಿಷ ಸಣ್ಣ ಉರಿಲಿ ಬೇಯಿಸಿದ್ರೆ ಮೀನು ಸಾರು ರೆಡಿ ಆಗುತ್ತೆ. ನಂತರದಲ್ಲಿ ಸ್ಟವ್ ಆಫ್ ಮಾಡ್ತೀವಿ ಇನ್ನೇನು ಅನ್ನುವಾಗ ನಾನು ಇಲ್ಲಿ 2-3 ಕಡ್ಡಿ ಕರಿಬೇವು ತಗೊಂಡಿದ್ದೀನಿ. ಹಾಗೆ ಒಂದು 2-3 ಹಸಿಮೆಣಸಿನಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ಟವ್ ಆಫ್ ಮಾಡಿದ ನಂತರ ಈ ಕರಿಬೇವು ಮತ್ತು ಹಸಿಮೆಣಸಿನಕಾಯಿ ಹಾಕಿ ಫುಲ್ಲು ಮುಚ್ಚಿಬಿಡಬೇಕು ಒಂದು 5 ನಿಮಿಷ. ನಂತರದಲ್ಲಿ ಸಾರು ತುಂಬ ಅದು ಘಮ ಘಮ ಅಂತ ಇರ್ತದೆ, ಒಳ್ಳೆ ಟೇಸ್ಟೂ ಇರ್ತದೆ. ಸೊ ನೀವು ಈ ಥರ ಒಂದು ಸಲ ಟ್ರೈ ಮಾಡಿ. ಕಾಚಂಪುಳಿ ಬದಲು ನೀವು ಹುಣಸೆಹಣ್ಣು ಬೇಕಾದರೂ ಹಾಕ್ಬೋದು. ಆದರೆ ಈ ಬಂಗುಡೆ ಮೀನು ಈ ಥರ ಮಾಡಿದರೆ ತುಂಬ ರುಚಿ ಇರ್ತದೆ. ಬೇಕಾದರೆ ಒಂದು ಸಲ ಟ್ರೈ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ಹಾಕಿ. ಬಂಗುಡೆ ಮೀನನ್ನು ಸುಮಾರು ಥರದಲ್ಲಿ ಸಾರು, ಫ್ರೈ ಎಲ್ಲ ಮಾಡ್ಬೋದು. ಹಾಗೆ ನನ್ನ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಅಭಿಪ್ರಾಯವನ್ನು ಕಾಮೆಂಟಲ್ಲಿ ಹಾಕಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಿಮಗೆಲ್ಲರಿಗೂ ಥ್ಯಾಂಕ್ ಯು.